ವೆಲ್ಕಮ್ ಅಗೈನ್. ಇನ್ನೊಂದು ಸಿಂಪ್ಲಿಫಿಕೇಶನ್ ಅಥವಾ ಸರಳೀಕರಣ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಇಲ್ಲಿ ಎರಡು ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಒಂದನ್ನು ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ, ಇನ್ನೊಂದನ್ನು ನೀವೇ ಟ್ರೈ ಮಾಡ್ಕೋಬಹುದು. ಈ ಥರದ ಪ್ರಾಬ್ಲಮ್ ಕೊಟ್ಟಾಗ ನೀವು ಈ ಡೆಸಿಮಲ್ ಆದಮೇಲೆ ಅಂದರೆ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಇದೆ ಅನ್ನೋದನ್ನ ಬರೆದು ಇಟ್ಕೊಳ್ಳಿ. ಅಂದರೆ ಬರ್ಕೊಳ್ಳಿ. ಇಲ್ಲಿ ಡೆಸಿಮಲ್ ಆದಮೇಲೆ 2 ಡಿಜಿಟ್ ಇದೆ, ಡೆಸಿಮಲ್ ಆದಮೇಲೆ ಇಲ್ಲಿ 3 ಡಿಜಿಟ್ ಇದೆ, ಇಲ್ಲಿ ಡೆಸಿಮಲ್ ಆದಮೇಲೆ 4 ಡಿಜಿಟ್ ಇದೆ. ಅಂದರೆ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ಗಳಿದ್ದಾವೆ ಅನ್ನೋದನ್ನ ನಾವು ಬರೆದಿಟ್ಕೊಂಡಿದ್ದೀವಿ. ಅದಾದ್ಮೇಲೆ ಏನು ಮಾಡಿ, ಇಲ್ಲಿ ಕಾಮನ್ ಆಗಿ ನಂಬರ್ ಇರೋದು 7ನೇ. ಸೊ 7 ಇಂಟು 1, 7 ಇಂಟು 2 ಅದಿದು, 7 ಇಂಟು 3, 7 ಇಂಟು 4 ಅಂತ ಬರ್ಕೊಳ್ಳಿ. ಇದ್ರ ವ್ಯಾಲ್ಯೂ ಏನು ಬರುತ್ತೆ, ಈ 7 ಇಂಟು 1 ವ್ಯಾಲ್ಯೂ ಏನು ವ್ಯಾಲ್ಯೂ ಬರುತ್ತೋ ಅದನ್ನ ಯೂನಿಟ್ ಡಿಜಿಟ್ ಅಲ್ಲಿ ಬರೀರಿ. 7 ಇಂಟು 2 ಇಸ್ ವಾಟ್ 14. 14ನಲ್ಲಿ 4ನ 10 ಡಿಜಿಟ್ ಬರೀರಿ, 1 ಕ್ಯಾರಿ ಮಾಡಿ. 7 3 is 21. 21 ಪ್ಲಸ್ 1 ಆಲ್ರೆಡಿ ಕ್ಯಾರಿ ಇದೆ. ಸೊ 21 ಪ್ಲಸ್ 1 22 ಆಯಿತು. 22ಗೆ 2 ಅಗೈನ್ ಕ್ಯಾರಿ 2 ಆಯಿತು. 7 4s are 28. 7 4 28 ಆಗುತ್ತೆ. 28ಗೆ ಆಲ್ರೆಡಿ 2 ಕ್ಯಾರಿ ಇದೆ. 28 ಪ್ಲಸ್ 2 ಇಸ್ 30 ಆಗುತ್ತೆ, 30. ಈಗ ನೀವೇನ್ ಮಾಡಿ, ಕೊನೆ ನಂಬರಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದೆಯೋ ಅದನ್ನ ಕೌಂಟ್ ಮಾಡ್ಕೊಳ್ಳಿ. ಅಂದ್ರೆ 4 ಡಿಜಿಟ್ಸ್ ಇದೆ. ಸೊ ಈ ಆನ್ಸರ್ ಆಪ್ಷನ್ಸ್ ಅಲ್ಲಿ 4 ಡಿಜಿಟ್ಸ್ ಆದ್ಮೇಲೆ, ಈ ಕಡೆಯಿಂದ 4 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಡಿ. ಸೊ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ, 3.0247. ಸೊ ಎರಡನೇ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿ ಆನ್ಸರ್ನ ಕಾಮೆಂಟ್ ಸೆಕ್ಷನ್ ಹಾಕಿ. ಥ್ಯಾಂಕ್ ಯು.